ಕೆಲವರು ಮಾತ್ರ ಇದು ಭದ್ರತಾ ವೈಫಲ್ಯ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಕೆಲವರು 370 ಆರ್ಟಿಕಲ್ ತೆಗೆದಿದ್ದು ತಪ್ಪು ಅನ್ನೋ ಭಾವನೆಯಿಂದ ಹೇಳ್ತಾ ಇದ್ದಾರೆ. ಇನ್ನು ಹಿಂದುತ್ವ ಹಿಂದೂ ಅಂತ ಹೇಳಿದ್ದು ತಪ್ಪು ಅಂತ ಹೇಳಿ ಕೆಲವರು ಹೇಳ್ತಾ ಇರೋದು. ನಾನು ಅವ್ರಿಗೆಲ್ಲರಿಗೂ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾದ್ರೆ 370 ಆರ್ಟಿಕಲ್ಲು ಜಮ್ಮು ಕಾಶ್ಮೀರ ಭಾರತದ್ದು ಅಂತ ಹೇಳಿದ್ದು ತಪ್ಪ? ಮಾತಾಡಬೇಕಾದ್ರೆ ಜ್ಞಾನ ಇಟ್ಕೊಂಡು ಮಾತಾಡಿ. ಜಮ್ಮು ಕಾಶ್ಮೀರ ಭಾರತದ ಭಾಗ ಅಂತ ಹೇಳಿದ್ದು ತಪ್ಪ? ಇವತ್ತು ಹಿಂದೂ ಅಂತ ಹೇಳಿದ್ಕೆ ಈ ದಾಳಿ ನಡೆದಿದೆ ಅಂತೇಳಿ ರಾಬರ್ಟ್ ವಾಡ್ರಾ ಹೇಳಿರುವಂಥದ್ದು ಖಂಡನೀಯ. ಈಗ ಆಫ್ಘಾನಿಸ್ತಾನದಲ್ಲಿ ಲಕ್ಷಾಂತರ ಜನ ಮುಸ್ಲಿಮರನ್ನೇ ಕೊಲೆ ಮಾಡಕ್ಕಿದಾರಲ್ಲ ಭಯೋತ್ಪಾದಕರು. ಅವರೇನು ಹಿಂದೂ ಅಂತ ಹೇಳಿದ್ರ? ಇಸ್ರೇಲಲ್ಲಿ 100 ಜನ ಇಸ್ರೇಲನ್ನ ಕೊಲೆ ಮಾಡಿದ್ರಲ್ಲ, ಪ್ಯಾಲೆಸ್ಟೈನರನ್ನ ಕೊಲೆ ಆಯ್ತಲ್ಲ, ಅವಾಗ ಅವರೆಲ್ಲ ಹೋಗಿ ಹಿಂದೂ ಅಂತ ಹೇಳಿದ್ರ ಅವರು? ಈ ಮುಸ್ಲಿಂ ಭಯೋತ್ಪಾದಕರಿಗೆ ಅವರು ಭಯೋತ್ಪಾದನೆ ಮಾಡದೆ ಅವರ DNA ಬಂದಿರೋ ಆ ಮುಸ್ಲಿಂ ಭಯೋತ್ಪಾದಕರೇನಿದಾರೋ ಅವ್ರ DNA ಭಯೋತ್ಪಾದನೆ. ಆದ್ರಿಂದ ಈ ತರ ದೇಶ ಒಟ್ಟಿಗೆ ನಿಲ್ಲಬೇಕು ಅನ್ನೋ ಸಂದರ್ಭದಲ್ಲಿ ಈ ತರ ಹೇಳಿಕೆಗಳನ್ನ ಕೊಡುವಂಥದ್ದು ಖಂಡನೀಯ. ದೇಶ ಅನ್ನ ಕೊಡುವಂಥ ದೇಶ, ನಮಗೆ ನೀರು ಕೊಡುವಂಥ ದೇಶ, ನಮಗೆ ಜೀವನವನ್ನ ಬದುಕನ್ನ ಕೊಡುವಂಥ ದೇಶದ ಬಗ್ಗೆ ಈ ರೀತಿ ಹೇಳಿಕೆಗಳನ್ನ ಕೊಡುವಂಥದ್ದು ನಿಜಕ್ಕೂ ನಾವೆಲ್ಲರೂ ಕೂಡ ತಲೆ ತಗ್ಗಿಸಬೇಕಾದಂಥ ವಿಚಾರ ಅಂತ ಅನಿಸುತ್ತೆ. ಈ ಸಂದರ್ಭದಲ್ಲಿ ಇಡೀ ದೇಶ ನಾವೆಲ್ಲರೂ ಕೂಡ ಒಟ್ಟಾಗಿ ನಿಂತು ಈ ಭಯೋತ್ಪಾದನಾ ಕೃತ್ಯವನ್ನ ಖಂಡಿಸಬೇಕು ಮತ್ತು ಅದಕ್ಕೆ ಕ್ರಮಗಳನ್ನು ಆಗಬೇಕು. ಕಾಶ್ಮೀರದಲ್ಲಿ ಕಳೆದ ಒಂದೇ ವರ್ಷದಲ್ಲಿ ಸುಮಾರು 3 ಕೋಟಿಯಷ್ಟು ಜನ ಯಾತ್ರಾರ್ಥಿಗಳು, ಟೂರಿಸ್ಟ್ಗಳು ಹೋಗಿ ಬಂದಿದ್ದಾರೆ. ಅಭಿವೃದ್ಧಿ ಆಗ್ತಾ ಇದೆ. ಹಿಂದೆ 10 ವರ್ಷದ ಹಿಂದೆ ಪ್ರತಿನಿತ್ಯ ಅಲ್ಲಿ ಭಯೋತ್ಪಾದನೆ, ಪ್ರತಿನಿತ್ಯ ಕಲ್ಲು ತೂರಾಟ, ಪ್ರತಿನಿತ್ಯ ಹೊಡೆದಾಟ. ಈಗ ಅದನ್ನ ಕಂಟ್ರೋಲ್ಗೆ ತಂದಿದ್ದಾರೆ. ಈ ಘಟನೆ ಇನ್ನಷ್ಟು ಅಲ್ಲಿ ಕಂಟ್ರೋಲ್ ತರಬೇಕು ಅನ್ನೋದು ಸೂಚನೆ ಅಂತ ನಾನು ಭಾವಿಸಿದ್ದೀನಿ. ಈಗಾಗಲೇ ಅಲ್ಲಿನ ಸರ್ಕಾರ ಫರೂಕ್ ಅಬ್ದುಲ್ಲಾ, ಒಮರ್ ಅಬ್ದುಲ್ಲಾ, ಅಲ್ಲಿನ ಮುಖ್ಯಮಂತ್ರಿಗಳು, ಅದೇ ರೀತಿ ಅಮಿತ್ ಶಾ ಅವರು ಆ ಸ್ಥಳಕ್ಕೆ ಭೇಟಿ ಮಾಡಿ ಇಬ್ಬರು ಜಂಟಿಯಾಗಿ ಕ್ರಮ ತೆಗೆದುಕೊಳ್ತಾ ಇದ್ರೆ ಏನು ಕ್ರಮ ಆಗಬೇಕು, ಹೇಗೆ ನಾವು ಅದನ್ನ ಕಂಡುಹಿಡಿಬೇಕು, ಅವರಿಗೆ ಶಿಕ್ಷೆ ಕೊಡಬೇಕು ಅನ್ನೋದು ಯೋಚನೆ ಮಾಡ್ತಾ ಇದ್ರೆ ಇಲ್ಲಿ ಕೆಲವರಿಗೆ ಹಿಂದುತ್ವದ ಚಿಂತೆ, ಇನ್ನು ಕೆಲವರಿಗೆ 370 ಆರ್ಟಿಕಲ್ ಚಿಂತೆ. ಈಗ ಆ ಚಿಂತೆ ಎಲ್ಲ ಇರೋದು ನಮಗೆ ಭಯೋತ್ಪಾದನೆಯನ್ನ ಹೇಗೆ ತಡೆಗಟ್ಟಬೇಕು ಅನ್ನೋ ಚಿಂತನೆಯನ್ನ ಮಾಡೋ ಕಾಲದಲ್ಲಿ ಈ ತರ ಕುಲ್ಲಕ್ಷ ರಾಜಕಾರಣ ಮಾಡುವಂಥದ್ದು ನಿಜಕ್ಕೂ ಒಂಥರ ನಾಚಿಕೆಗೇಡಿನ ಸಂಗತಿ.